ಸ್ನೇಹಿತರೆ, ನಾನು ಎರಡು ಸೆಂಟೆನ್ಸ್ ಹೇಳ್ತೀನಿ. ಈ ಎರಡು ಸೆಂಟೆನ್ಸ್ ಡಿಫರೆನ್ಸ್ ಏನು ಅಂತ ಹೇಳ್ತೀರಾ? ಐ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. ಐ ಹ್ಯಾವ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. ಐ ಬೀನ್ ಸ್ಟಡಿಂಗ್ ಫಾರ್ ಅವರ್ಸ್. ಐ ಬೀನ್ ಸ್ಟಡಿಂಗ್ ಫಾರ್ ಅವರ್ಸ್. ಓಕೆ, ಸೊ ಇವೆರಡು ಸೆಂಟೆನ್ಸು ಮೀನಿಂಗ್ ಚೇಂಜ್ ಇದೆ. ಒಂದೇ ಮೀನಿಂಗ್ ಅಲ್ಲ, ಎರಡು ಬೇರೆ ಬೇರೆ ಮೀನಿಂಗ್, ಬಟ್ ಸ್ಲೈಟಾಗಿ ಡಿಫ್ರೆನ್ಸ್ ಇದೆ. ಅದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ರೈಟ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಓಕೆ, ಸೊ ಈ ವಿಡಿಯೋಗೆ ಒಂದು ಲೈಕನ್ನು ಈಗಲೇ ಕೊಟ್ಬಿಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಆಫ್ ಕೋರ್ಸ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆಸ್ ಐ ಟೋಲ್ಡ್ ಯು, ಇದರಲ್ಲಿ ಡಿಫರೆನ್ಸ್ ಇದೆ, ಸ್ಲೈಟ್ ಡಿಫರೆನ್ಸ್ ಇದೆ. ಸಿನ್ಸ್ ಆ್ಯಂಡ್ ಫಾರ್. ನಾವು ಸಿನ್ಸ್ ಮತ್ತು ಫಾರ್ನ ಬಳಸ್ತೀವಿ. ಐ ಬೀನ್ ಸ್ಟಡಿಂಗ್ ಆರ್ ಐ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. I've been studying since morning and I've been reading for hours. Okay, I've been reading for hours or I've been studying for hours. So ಇದರಲ್ಲಿ ಸಿನ್ಸ್ ಮತ್ತು ಫಾರ್ ಅಂತ ಯೂಸ್ ಮಾಡಿದ್ವಿ. ವೈ? ಯಾಕೆ ಎರಡಕ್ಕೂ ಒಂದೇ ಫಾರೇ ಬಳಸಬಾರ್ದು? ಐ ಬೀನ್ ಸ್ಟಡಿಂಗ್ ಫಾರ್ ಮಾರ್ನಿಂಗ್ ಯಾಕೆ ಆಗಬಾರ್ದು, ಅಥವಾ ಇಲ್ಲಿ ಸಿನ್ಸ್ ಫಾರ್ ಅವರ್ಸ್ ಯಾಕೆ ಆಗಬಾರ್ದು? ಓಕೆ ಸ್ನೇಹಿತರೆ, ನಾನು ಸಿನ್ಸ್ ಯೂಸ್ ಮಾಡಿ ಸಿನ್ಸಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಈ ಹಿಂದೆ ಇದರದೇ ಸೀರೀಸ್, ಇದರದೇ ಸೀರಿಯಲ್ ಪ್ರೀಕ್ವೆಲ್ ಅಂದರೆ ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡಿದ್ದೀನಿ. ವೀಡಿಯೋ ತುಂಬ ದೊಡ್ಡದಾಗುತ್ತೆ ಅಂತ ನಾನು ಇದನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಅದರ ಡಿಸ್ಕ್ರಿಪ್ಷನ್, ಅದರ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಖಂಡಿತ ಅದನ್ನು ನೋಡಿ. ಅದು ನೋಡಿ ನಂತರ ಈ ವಿಡಿಯೋನ ನೋಡಿದ್ರೆ ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಓಕೆ, ಸೊ ಸಿನ್ಸ್ ಅನ್ನೋದು ಎಲ್ಲಿ ಬಳಸಬೇಕು, ಯಾಕೆ ಬಳಸಬೇಕು, ಫಾರ್ ಅನ್ನೋದು ಯಾಕೆ ಬಳಸಬೇಕು, ಫಾರ್ ಅನ್ನೋದು ಯಾಕೆ ಬಳಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಲೆಟ್ಸ್ ಲುಕ್ ಇಟ್ ಸಮ್ ಎಕ್ಸಾಂಪಲ್ಸ್. ಓಕೆ, ಸೊ ದ ಫಸ್ಟ್ ಒನ್ ಇಸ್ ವಿ ಸ್ಟಡಿಡ್ ಫಾರ್ ಅವರ್ಸ್ ಲಾಸ್ಟ್ ನೈಟ್. ವಿ ಸ್ಟಡಿಡ್ ಫಾರ್ ಅವರ್ಸ್ ಲಾಸ್ಟ್ ನೈಟ್ ಅಂದರೆ ಏನರ್ಥ? ಲೆಟ್ ಮಿ ಟೆಲ್ ಯು. ನಾವು ಕಳೆದ ರಾತ್ರಿ ಅಥವಾ ನಾವು ಕಳೆದ ರಾತ್ರಿ ಗಂಟೆಗಟ್ಟಲೆ ಓದಿದೆವು, ಅಧ್ಯಯನ ಮಾಡಿದೆವು. ಓದಿದೆವು ಅಂದರೆ ಓದೋದಲ್ಲ, ಅಧ್ಯಯನ ಮಾಡೋದು, ಸ್ಟಡಿ. ವಿ ಸ್ಟಡಿಡ್ ಫಾರ್ ಅವರ್ಸ್ ಲಾಸ್ಟ್ ವೀಕ್. ಓಕೆ, ಇದರ ಅರ್ಥ ಏನು? ಲಾಸ್ಟ್ ನೈಟ್, ಕಳೆದ ರಾತ್ರಿ ನಾವು ಗಂಟೆಗಟ್ಟಲೆ ಅಂದರೆ ತುಂಬ ಹೊತ್ತು ಓದಿದ್ವಿ ಅಂತ ಅರ್ಥ. ಲೆಟ್ಸ್ ಸಿ ಸಮ್ ಅದರ್ ಎಕ್ಸಾಂಪಲ್ಸ್. ಓಕೆ, ಐ ವಿಲ್ ಬಿ ಅವೇ ಫಾರ್ ಅ ವೀಕ್. ಐ ವಿಲ್ ಬಿ ಅವೇ, ಐಲ್ ಅದು ಕಂಟ್ರಾಕ್ಷನ್, ಶಾರ್ಟ್. ಐ ವಿಲ್ ಅನ್ನೋದನ್ನು ಐಲ್ ಬಿ ಅವೇ ಫಾರ್ ಅ ವೀಕ್. ಐ ವಿಲ್ ಬಿ ಅವೇ ಫಾರ್ ಅ ವೀಕ್. ಇದೇನಾಗುತ್ತೆ? ನಾನು ಒಂದು ವಾರ ಇಲ್ಲಿ ಇರೋದಿಲ್ಲ, ನಾನು ಒಂದು ವಾರ ಹೊರಗಡೆ ಇರ್ತೀನಿ, ಅಥವಾ ನಾನು ಒಂದು ವಾರದ ಮಟ್ಟಿಗೆ ಇಲ್ಲಿ ಇರೋದಿಲ್ಲ ಅಂದರೆ ನಾನು ಹೊರಗಡೆ ಇರ್ತೀನಿ. ಒಂದು ವಾರದ ಮಟ್ಟಿಗೆ ನಾನು ಹೊರಗಡೆ ಇರ್ತೀನಿ. ಐ ವಿಲ್ ಬಿ ಅವೇ ಫ್ರಮ್ ಹಿಯರ್ ಅಂತ ಅರ್ಥ. ಐ ವಿಲ್ ಬಿ ಅವೇ ಫಾರ್ ಅ ವೀಕ್. ಓಕೆ, yeah, let's see the next example. They've been married for 5 years. They've been married for 5 years. ಅವರು, ಇದರ ಅರ್ಥ ಏನಾಗುತ್ತೆ? ಇದರರ್ಥ ಅವರು 5 ವರ್ಷಗಳಾಯಿತು ಮದುವೆಯಾಗಿ, ಅಥವಾ ಅವರು ಮದುವೆಯಾಗಿ 5 ವರ್ಷಗಳಾಯಿತು. ಅದನ್ನು ಡೈರೆಕ್ಟಾಗಿ ಹೇಳೋಕ್ಕಿಂತ ಅವರು 5 ವರ್ಷಗಳವರೆಗೆ ಈಗ ವಿವಾಹಿತರಾಗಿರುವರು, ಆ ಮೀನಿಂಗ್ ಬರುತ್ತೆ. ದೇವ್ ಬೀನ್, ವಿಚ್ ಈಸ್ ದೇ ಹ್ಯಾವ್ ಬೀನ್ ಮ್ಯಾರಿಡ್. ಓಕೆ, 5 ವರ್ಷಗಳಾಯಿತು ಅವರು ಮದುವೆಯಾಗಿ, ಅಥವಾ 5 ವರ್ಷಗಳಿಂದ ಅಲ್ಲ, ಅಲ್ಲಿಂದ ಅಂತ ಬಂದರೆ 5 ವರ್ಷಗಳಿಂದ ಅವರು ಮದುವೆಯಾಗಿದ್ದಾರೆ ಅಂತ ಹೇಳಿದ್ರೆ ವಿವಾಹಿತರಾಗಿರುವರು, ಅಲ್ಲಿ ಸಿನ್ಸ್ ಅಂತ ಬರುತ್ತೆ. ಓಕೆ, ದೇವ್ ಬೀನ್ ಮ್ಯಾರಿಡ್ ಸಿನ್ಸ್, 5 ವರ್ಷ ಹಿಂದೆ ಹೋಗ್ಬೇಕು ನಾವು ಅಂದರೆ. ಸೊ ದಿಸ್ ಇಸ್ 2023 ಆದರೆ ದೇವ್ ಬೀನ್ ಮ್ಯಾರಿಡ್ ಸಿನ್ಸ್ 2018 ಅಂತ ಹೇಳಬೇಕು. ಅಂದರೆ 5 ವರ್ಷಗಳಿಂದ ಅವರು ವಿವಾಹಿತರಾಗಿದ್ದಾರೆ, ಅದು ನಿಮಗೆ ಸಿನ್ಸ್ ಯೂಸ್ ಮಾಡಬೇಕಲ್ಲಿ. ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್. ಇಂದ ಅಂತ ಬಂದಾಗ ಸಿನ್ಸ್, ಗಳವರೆಗೆ. ಓಕೆ, ಅದು ಏನಾಗುತ್ತೆ? ಗಂಟೆಗಟ್ಟಲೆ, ಗಳವರೆಗೆ ಅಂತ ಆದಾಗ that becomes for, right? Okay, let's see the next example. I've been waiting for this moment. I've been waiting for this moment. For this moment. See, I've been waiting since morning for this moment. ಅದು ಬೇರೆ. I've been waiting for this moment.
ಅಂದರೆ ಈ ಕ್ಷಣಕ್ಕೋಸ್ಕರ ನಾನು ಕಾಯುತ್ತಲೇ ಇದ್ದೆ. ಆ ಕ್ಷಣ ಬಂದಿದೆ, ಈಗ ಈ ಕ್ಷಣಕ್ಕೋಸ್ಕರ ನಾನು ಕಾಯ್ತಾನೆ ಇದ್ದೆ. ಐ ಬೀನ್ ವೇಟಿಂಗ್ ಫಾರ್ ದಿಸ್ ಮೊಮೆಂಟ್. ಸಮಯದ ಇದನ್ನು ನಾವು ಹೇಳ್ತೀವಿ, ಸಮಯದ ಪೀರಿಯಡ್ ಆಫ್ ಟೈಮ್ ಅಥವಾ ಪಾಯಿಂಟ್ ಆಫ್ ಟೈಮ್. ಇದು ಪೀರಿಯಡ್ ಆಫ್ ಟೈಮ್. ಯಾವುದು, ಎಷ್ಟು ಹೊತ್ತು, ಏನು ಹೊತ್ತು, ಅದು ಸಮಯದ ಪ್ರಮಾಣ. ಸಮಯನ ಅಳಿಲಿಕ್ಕಾಗೋದಿಲ್ಲ ಅಂತಂದರೆ ಗಂಟೆಗಳಲ್ಲಿ ನಾವು ಹೇಳ್ತೀವಲ್ಲ ಆ ಥರ ಪ್ರಮಾಣ ಎಷ್ಟು, ಅದು ಸಮಯದ ಯಾವ ಸಮಯದಿಂದ ಯಾವ ಆ್ಯಕ್ಷನ್, ಒಂದು ಕ್ರಿಯೆ ಶುರುವಾಯಿತು ಅಥವಾ ಏನೋ ಆಯಿತು ಅನ್ನೋದನ್ನು ಹೇಳೋದು. ರೈಟ್? ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. He's been reading or he's been studying ಅಂತ ಹೇಳಿದ್ರೆ reading, both are different, but let's take a reading. He's been reading for hours. Okay, he's been reading for hours. ಇದರ ಅರ್ಥ ಏನು? ಅವನು ಗಂಟೆಗಟ್ಟಲೆ ಓದ್ತಾ ಇದ್ದಾನೆ. He's been reading for hours. ಗಂಟೆಗಟ್ಟಲೆ ಓದ್ತಾನೆ ಇದ್ದಾನೆ, ಇನ್ನು ಹಲವಾರು ಗಂಟೆಗಳಿಂದ ಓದ್ತಾನೆ ಇದ್ದಾನೆ ಅಂತ ಮೀನಿಂಗ್ ಬರುತ್ತೆ. Okay, let's see the other example. We've been friends for a long time. We've been friends for a long time. We have been friends for a long time. ಅಂದರೆ ಏನರ್ಥ? ನಾವು ಸುಮಾರು ವರ್ಷಗಳಿಂದ ಸ್ನೇಹಿತರಾಗಿದ್ದೇವೆ. ನಾವು ಸುಮಾರು ವರ್ಷಗಳಿಂದ ನಮಗೆ ಗೊತ್ತು, ಒಬ್ರಿಗೊಬ್ರು ನಮಗೆ ಪರಿಚಯ ಇದೆ, ಸುಮಾರು ವರ್ಷಗಳಿಂದ ನಾವು ಫ್ರೆಂಡ್ಸ್ ಆಗಿದ್ದೀವಿ. ಓಕೆ, ದ ನೆಕ್ಸ್ಟ್ ಸೆಂಟೆನ್ಸ್ ಇಸ್ ಶಿ ಪ್ರಾಕ್ಟಿಸ್ಡ್ ದ ಪಿಯಾನೋ ಫಾರ್ ಅನ್ ಅವರ್. ಶಿ ಪ್ರಾಕ್ಟಿಸ್ಡ್ ದ ಪಿಯಾನೋ ಫಾರ್ ಅನ್ ಅವರ್. ಇದು ಹೇಗೆ ಹೇಳ್ಬೋದು? ಅವಳು ಪಿಯಾನೋವನ್ನು 1 ಗಂಟೆ ಕಾಲ ಪ್ರಾಕ್ಟೀಸ್ ಮಾಡಿದಳು. ಓಕೆ, ಅವಳು ಪಿಯಾನೋವನ್ನು 1 ಗಂಟೆ ಕಾಲ ಪ್ರಾಕ್ಟೀಸ್ ಮಾಡಿದಳು. ರೈಟ್? ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಐವ್ ನೋನ್ ಹರ್ ಫಾರ್ ಏಜಸ್. ಐವ್ ನೋನ್ ಹರ್ ಫಾರ್ ಏಜಸ್. ಫಾರ್ ಏಜಸ್. ಏಜಸ್ ಅಂದರೆ ವರ್ಷಗಳು ಅಥವಾ ಕಾಲಗಳು ಅಂತ ಬರೋದಿಲ್ಲ, ವರ್ಷಗಳು ಅಂತ ಬರುತ್ತೆ. ಅಂದರೆ ಸುಮಾರು ವರ್ಷಗಳಿಂದ ನನಗೆ ಆಕೆ ಪರಿಚಯ ಇದ್ದಾಳೆ. ಐ ಹ್ಯಾವ್ ನೋನ್ ಹರ್ ಫಾರ್ ಏಜಸ್. ಏಜಸ್ ಅಂದರೆ ಸುಮಾರು ವರ್ಷಗಳಿಂದ, ಸುಮಾರು ಸಮಯದಿಂದ ಅಂತ ಆಗುತ್ತೆ. ಓಕೆ, ರೈಟ್. Let's see the next one. He's been working for the company for a decade. He's been working for the company for a decade. ಅಂದರೆ ಏನರ್ಥ? ಫಾರ್ ಅ ಡೆಕೆಡ್. ಓಕೆ, ಸೊ ಅವನು ಸುಮಾರು 10 ವರ್ಷಗಳಿಂದ ಈ ಕಂಪನಿಯಲ್ಲಿ, ಆ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಅವನು 10 ವರ್ಷಗಳಿಂದ ಆ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಡೆಕೆಡ್ ಅಂದರೆ ದಶಕ, 10 ವರ್ಷಗಳು ಅಂತ ಅರ್ಥ. ಡೆಕೆಡ್. ಸೆಂಚುರಿ ಅಂದರೆ 100 ವರ್ಷಗಳು. ಡೆಕೆಡ್ ಅಂದರೆ 10 ವರ್ಷ. ರೈಟ್? ಸೊ he's been working for the company for, ಇಲ್ಲಿ ಫಾರ್ ದ ಕಂಪನಿ ಬೇರೆ, ಫಾರ್ ಮತ್ತು ಫಾರ್ ಆದಮೇಲೆ ಟೈಮ್ ಬಂತು ಅಂತ ಹೇಳಿದ್ರೆ ಫಾರ್ ಅ ಡೆಕೆಡ್. ಓಕೆ, ಅವನು ಸುಮಾರು 10 ವರ್ಷಗಳಿಂದ 10 ವರ್ಷಗಳ ಕಾಲ ಈ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದಾನೆ ಅಂತ. ಓಕೆ, 10th one and the last example is we've been planning this trip for months. We've been planning this trip for months. ಅಂದರೆ ನಾವು ಈ ಟ್ರಿಪ್ಪನ್ನು ಸುಮಾರು ತಿಂಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಬೀನ್. ಸೊ ಇಲ್ಲಿ ಎಲ್ಲದಕ್ಕೂ ನಾವು ಹ್ಯಾವ್ ಬೀನ ಬಳಸ್ಬೇಕಂತಿಲ್ಲ. ಯು ಕ್ಯಾನ್ ಸೇ ಬೇರೆ ಟೆನ್ಸಸ್ಸು ನೀವು ಹೇಳ್ಬೋದು. ಓಕೆ, ಬಟ್ ಇದನ್ನು ನಾವು ಹ್ಯಾವ್ ಬೀನ್ ಬಳಸಿದಾಗ ಅಲ್ಲಿ ಸಮಯನ ನಾವು ಕರೆಕ್ಟಾಗಿ ಸ್ಪೆಸಿಫೈ ಮಾಡ್ಬೋದು. ಹಾಗಾಗಿ ಐ ಹ್ಯಾವ್ ಟೇಕನ್ ದಿಸ್ ಹ್ಯಾವ್ ಬೀನ್. ಆಲ್ರೈಟ್, ಈಗ ಅಂದರೆ ಲಾಸ್ಟ್ ಎಕ್ಸಾಂಪಲ್ ನಾನೇನು ಹೇಳಿದೆ, ವಿ ಬೀನ್ ಪ್ಲ್ಯಾನಿಂಗ್ ದಿಸ್ ಟ್ರಿಪ್ ಫಾರ್ ಮಂತ್ಸ್, ಅಥವಾ ನೀವು ಫಾರ್ 10 months ಅಂತಲೇ ಹೇಳ್ಬೋದು. ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ಯು ಕ್ಯಾನ್ ಸೇ ವಿ ಬೀನ್ ಪ್ಲ್ಯಾನಿಂಗ್ ದಿಸ್ ಟ್ರಿಪ್ ಫಾರ್ 10 months. ನಾವು 10 ತಿಂಗಳು ಕಾಲ ನಾವು ಇದನ್ನು ಪ್ಲ್ಯಾನ್ ಮಾಡ್ತಾನೆ ಇದ್ದೀವಿ, ಇವಾಗ ಇದು ರಿಯಾಲಿಟಿಗೆ ಬಂದಿದೆ, ಇದನ್ನು ನಾವು ಕಾರ್ಯರೂಪಕ್ಕೆ ತರ್ಬೋದು ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ಎಸ್, ಓಕೆ. ಅವರ ಸ್ನೇಹಿತರೆ, ಈ ನೋಡಿ ಸಿನ್ಸ್ ಮತ್ತು ಫಾರ್ ಇದು ಎರಡೂ ವೀಡಿಯೋನ ನೀವು ನೋಡಿದಾಗ ಮಾತ್ರ ನಿಮಗೆ ಎರಡು ಪದಗಳ ಡಿಫ್ರೆನ್ಸ್ ಗೊತ್ತಾಗೋದು, ಇದನ್ನು ಎಲ್ಲೆಲ್ಲಿ ಬಳಸಬೇಕು ಅನ್ನೋದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಕಾರ್ಡಿಂಗ್ ಟು ದ ಪಾಯಿಂಟ್ ಆಫ್ ಟೈಮ್ ಆ್ಯಂಡ್ ದ ಪೀರಿಯಡ್ ಆಫ್ ಟೈಮ್. ಪಾಯಿಂಟ್ ಆಫ್ ಟೈಮ್ ಅಂತ ಹೇಳಬೇಕಾದ್ರೆ ನೀವು ಸಿನ್ಸ್ ಯೂಸ್ ಮಾಡಬೇಕು. ಸೊ ನೋಡಿ, 2018ರಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ ಈ ಕಂಪ್ನಿಲಿ. ಐ ಬಿನ್ ವರ್ಕಿಂಗ್ ಇನ್ ದಿಸ್ ಕಂಪನಿ ಸಿನ್ಸ್ 2018. ಓಕೆ, ಆರ್ ಯು ಕ್ಯಾನ್ ಸೇ ಐ ಬಿನ್ ವರ್ಕಿಂಗ್ ಇನ್ ದಿಸ್ ಕಂಪನಿ ಫಾರ್ 5 years ನಾವು. ಓಕೆ, ಸೊ 5 ವರ್ಷ ಆಯಿತು ನಾನು ಈಗ ಕಂಪ್ನಿಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿ ಅಂತ ಹೇಳಬೇಕಾದ್ರೆ ಫಾರ್ ಯೂಸ್ ಮಾಡಬೇಕು. 2018ರಿಂದ ನಾನು ಈ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ಸಿನ್ಸ್. ಸೊ ಎರಡರದ್ದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ವಾಚ್ ದಿ ಅದರ್ ವಿಡಿಯೋ. ಅಂದರೆ ಇದಕ್ಕೆ ಪ್ರೀಕ್ವೆಲ್ ಒಂದು ವಿಡಿಯೋ ಇದೆ, ದಿಸ್ ಇಸ್ ದ ಸಿಕ್ವೆಲ್. ಇದು ಪಾರ್ಟ್ 2. ಪಾರ್ಟ್ 1 ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋನು ಈ ವಿಡಿಯೋನ ಎರಡು ಒಟ್ಟಿಗೆ ನೋಡಿದಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅಂತ ನಾನು ಇದನ್ನು 2 parts ಮಾಡಿದ್ದೀನಿ, as I told you in the beginning itself. Alright, so thank you so much for watching this video and I hope you enjoyed this video as well. And ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ಇವೆರಡು ವಿಡಿಯೋ, of course every video of mine. And ಸೊ ನಿಮಗೆ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ, ಇಷ್ಟವಾಗದಿದ್ರೆ ಒಂದು ಲೈಕನ್ನು ಕೊಡಿ, ಇದನ್ನು ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಆರ್
ಇದೇ ಥರ ನೀವು ಕಮೆಂಟ್ಸಲ್ಲಿ ಇದೇ ಥರ ಸೆಂಟೆನ್ಸ್ ಮಾಡಿ ಹಾಕಿ, ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಐ ವಿಲ್ ಕರೆಕ್ಟ್ ಯೋರ್ ಮಿಸ್ಟೇಕ್ಸ್ ಇನ್ ದ ಕಮೆಂಟ್ ಸೆಕ್ಷನ್ itself. Alright? So thanks again. Bye-bye. Keep watching my videos until my next video upload.